ಇವತ್ತಿನ ವಿಶೇಷ ಅಡುಗೆ ಸಾಧನದ ಸಾಂಬಾರ್ ಪುಡಿ. ಸಾಂಬಾರು ರುಚಿಯಾಗಿ ಬರಬೇಕು ಅಂದರೆ ಸಾಂಬಾರ್ ಪುಡಿ ತುಂಬಾ ಮುಖ್ಯ. 15 ಸಾಮಗ್ರಿಗಳನ್ನ ಹಾಕಿ ಇವತ್ತು ಸಾಂಬಾರ್ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆಯೇ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಈ 15 ಸಾಮಗ್ರಿಗಳನ್ನ 4 ಗುಂಪುಗಳಾಗಿ ಮಾಡಿದ್ದೀನಿ. 1ನೇ ಗುಂಪು ಕಲ್ಲರಿಗೋಸ್ಕರ, 2ನೇ ಗುಂಪು ಟೇಸ್ಟಿಗೋಸ್ಕರ, 3ನೇ ಗುಂಪು ಸಾಂಬಾರಿನಲ್ಲಿ ತಿಕ್ನೆಸ್ ಬರುತ್ತಲ್ಲ ಅದಕ್ಕೆ ಹಾಕುವಂಥ ಸಾಮಗ್ರಿಗಳ ಬಗ್ಗೆ, 4ನೇ ಗುಂಪು ಆಪ್ಷನಲ್ಲು, ಅದು ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ. ಈಗ ಯಾವ ಗುಂಪಿನಲ್ಲಿ ಯಾವ ಪದಾರ್ಥ ಬರುತ್ತೆ ಅಂತ ಡೀಟೇಲ್ ಆಗಿ ನೋಡ್ಕೊಂಬರೋಣ. ವಿಡಿಯೋನ ಕೊನೆವರೆಗೆ ನೋಡಿ, ನೀವು ಸಾಂಬಾರ್ ಪುಡಿನಲ್ಲಿ ಎಕ್ಸ್ಪರ್ಟ್ ಆಗೋದಂತೂ ಖಂಡಿತ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. 4 ಗುಂಪುಗಳಲ್ಲಿ ಮೊದಲನೇ ಗುಂಪಿನಲ್ಲಿ 2 ಸಾಮಗ್ರಿ ಇದೆ. ಇದನ್ನು ಖಾರಕ್ಕೆ ಅಂತ ಉಪಯೋಗಿಸ್ತೀವಿ. ಒಣ ಮೆಣಸಿನ್ಕಾಯಿ 2 ರೀತಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಗುಂಟೂರು ಮೆಣಸಿನ್ಕಾಯಿ 1/4 kg. ಇದು ಚೆನ್ನಾಗಿ ಖಾರ ಕೊಡುತ್ತೆ. ಖಾರ ಕಡಿಮೆ ಬೇಕು ಅಂದರೆ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಕೊಡುತ್ತೆ, ಸಾರು ಕೆಂಪಗೆ ಬರುತ್ತೆ. ಇಲ್ಲಿ 1/4 kg ಅಷ್ಟು ತೊಗೊಂಡಿದ್ದೀನಿ. ಲೆಕ್ಕ ಹಾಕಿದರೆ ಇಲ್ಲಿ 200 ಬ್ಯಾಡಗಿ, 200 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಬಣ್ಣಕ್ಕೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಒಟ್ಟಾಗಿ ನಾನು ಅರ್ಧ kg ಅಷ್ಟು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಗುಂಪಿಗೆ ಹೋಗೋಣ. ಇದು ಟೇಸ್ಟಿಗೋಸ್ಕರ ಇಲ್ಲಿ 5 ಸಾಮಗ್ರಿಗಳನ್ನ ಸೇರಿಸಿದ್ದೀನಿ. ಮೊದಲನೇದು ಕೊತ್ತಂಬರಿ ಬೀಜ. ಇಲ್ಲಿ ನಾನು ಅರ್ಧ kg ಅಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ವೋ ಅಂದರೆ 1/4 kg ಗುಂಟೂರು, 1/4 kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ವ, ಅದೇ ಸಮ ಪ್ರಮಾಣದಲ್ಲಿ ನಾವು ಧನಿಯಾ ಬೀಜ ತೊಗೋಬೇಕಾಗುತ್ತೆ. ಇಲ್ಲಿ ಅರ್ಧ kg ಅಷ್ಟು ಧನಿಯಾ ಬೀಜ ಕಪ್ಪಿನ ಲೆಕ್ಕದಲ್ಲಿ 7 ಕಪ್ಪಿನಷ್ಟು ಬರುತ್ತೆ. ಈಗ ಒಂದು ಧನಿಯಾ ಬೀಜ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಎಷ್ಟು ಅಂದರೆ 1/4 kg. ಎಷ್ಟು ಧನಿಯಾ ಬೀಜ ತೊಗೊಂಡಿದ್ವೋ ಅದರ ಅರ್ಧದಷ್ಟು ನಾವು ಜೀರಿಗೆನ ತೊಗೋಬೇಕಾಗುತ್ತೆ, ಒಂದು ಒಳ್ಳೆ ಫ್ಲೇವರ್ಫುಲ್ ಸಾಂಬಾರು ಪುಡಿ ಮಾಡೋದಕ್ಕೋಸ್ಕರ. ಅರ್ಧ kg ಮೆಣಸಿನ್ಕಾಯಿ, ಅರ್ಧ kg ಧನಿಯಾ, 1/4 kg ಅಷ್ಟು ಜೀರಿಗೆ ಹಾಕಿದರೆ ಸಾಂಬಾರು ಪುಡಿ ಎಕ್ಸಲೆಂಟಾಗಿ ಬರುತ್ತೆ. ಈಗ 2ನೇ ಗುಂಪಿನಲ್ಲಿ 2 ಸಾಮಗ್ರಿಗಳಾಗಿದೆ. 3ನೇ ಸಾಮಗ್ರಿ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಹೆಡಿಯಷ್ಟು ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ. ಒಟ್ಟಾಗಿ ಈ 5 ಸಾಮಗ್ರಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾಂಬಾರು ಪುಡಿನಲ್ಲಿ. ಈಗ ನಾವು ನೆಕ್ಸ್ಟ್ ಗ್ರೂಪಿಗೆ ಹೋಗೋಣ. ಅದು ತಿಕ್ನೆಸ್ಸಿಗೋಸ್ಕರ. ಸಾಂಬಾರು ಪುಡಿನಲ್ಲಿ ಒಂದು ತಿಕ್ನೆಸ್ ಬೇಕಲ್ವಾ, ಹಾಗಾಗಿ ಇಲ್ಲಿ 5 ರೀತಿಯ ಬೇಳೆನ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮೊದಲನೇದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 3 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಹುರುಗಡಲೆ, ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ 5 ರೀತಿಯ ಬೇಳೆಗಳನ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಈ ಬೇಳೆಗಳನ್ನ ಹಾಕಿದರೆ ಸಾರಿನಲ್ಲಿ ಒಂದು ತಿಕ್ನೆಸ್ ಬರುತ್ತೆ, ಲೈಟಾಗಿ ಒಂದು ಫ್ಲೇವರ್ ಸಹ ಕೊಡುತ್ತೆ. ಜೊತೆಗೆ ನೀವು ಅಕ್ಕಿನೂ ಸೇರಿಸ್ಬೋದು. ಅಕ್ಕಿ ಸೇರಿಸಿದ್ರೆ ಸಾರು ತೀರಾ ಗಟ್ಟಿಯಾಗಿ ಬರುತ್ತೆ, ಟೇಸ್ಟ್ ಅಷ್ಟು ರುಚಿಯಾಗಿ ಬರೋದಿಲ್ಲ. ಹಾಗಾಗಿ ನಾನು ಅಕ್ಕಿನ ಸೇರಿಸ್ತಿಲ್ಲ. ಇಷ್ಟು ಬೇಳೆಗಳನ್ನ ಹಾಕಬೇಕಾ ಅಂದರೆ ಇಲ್ಲ, ನಿಮಗೆ ಯಾವುದು ಇಷ್ಟನೋ ಆ ಬೇಳೆನ ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಅರ್ಧ kg ಅಷ್ಟು ಕೆಂಪು ಮೆಣಸಿನ್ಕಾಯಿ, ಅರ್ಧ kg ಅಷ್ಟು ಧನಿಯಾಗೆ ಇಷ್ಟು ಬೇಳೆಗಳನ್ನ ಹಾಕಿದರೆ ಸಾಂಬಾರಿನಲ್ಲಿ ಒಂದು ಒಳ್ಳೆ ತಿಕ್ನೆಸ್ ಕೊಡುತ್ತೆ, ಹಾಗೆ ಲೈಟಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಈ ರೀತಿ ಬೇಳೆಗಳನ್ನ ಹಾಕಿ ಸಾಂಬಾರು ಪುಡಿ ಮಾಡಿದರೆ ನೀವು ಕಾಯಿ ರುಬ್ಬಿ ಮಸಾಲೆ ರುಬ್ಬಿ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ. ಬೇಳೆನ ಕಡಿಮೆ ಹಾಕಿ ಸಹ ಸಾಂಬಾರು ಮಾಡಿದರೆ ಒಂದು ಒಳ್ಳೆ ತಿಕ್ನೆಸ್ಸಲ್ಲಿ ಸಾಂಬಾರು ರೆಡಿಯಾಗುತ್ತೆ. ಈಗ 4ನೇ ಗುಂಪಿಗೆ ಹೋಗೋಣ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು. ಈ ಗುಂಪಿನಲ್ಲಿ ಮೊದಲನೇ ಸಾಮಗ್ರಿ ಏನು ಅಂದರೆ ಅರಿಶಿನ ಪುಡಿ. ಇದು ಆಪ್ಷನಲ್. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೀವಿ, ಬೇಳೆ ಬೇಯಿಸ್ಬೇಕಾದ್ರೆ ಅರಿಶಿನ ಪುಡಿ ಹಾಕಿ ಬೇಯಿಸ್ತೀವಿ. ಹಾಗಾಗಿ ಇದನ್ನ ಸಾಂಬಾರು ಪುಡಿನಲ್ಲಿ ಸೇರಿಸೋ ಅವಶ್ಯಕತೆ ಇಲ್ಲ. ಸೇರಿಸಲೂಬಹುದು, ಇಲ್ಲದೇನೂ ಸಹ ಇರಬಹುದು. ಅರಿಶಿನ ಪುಡಿ ಬದಲು ಅರಿಶಿನ ಬೇರು ಸಿಗುತ್ತೆ ನೋಡಿ, ಒಣ ಬೇರು, ಅದನ್ನು ಸಹ ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಸಹ ನಾವು ಸೇರಿಸ್ಬೋದು. ಇದ್ರ ಜೊತೆಗೆ ಮತ್ತೆರಡು ಸಾಮಗ್ರಿ ಏನು ಅಂತಂದರೆ ಚಕ್ಕೆ ಮತ್ತು ಲವಂಗ. ಒಂದು 6 ಇಂದ 8 ಇಂಚಿನಷ್ಟು ಚಕ್ಕೆ, 2 ಟೇಬಲ್ ಸ್ಪೂನಷ್ಟು ಲವಂಗ ಸೇರಿಸಿದರೆ ಸಾಂಬಾರಿನ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಈ ಪುಡಿನ ನಾವು ಸಾಂಬಾರಿಗೆ ಸೇರಿಸಬಹುದು, ಗೊಜ್ಜುಗಳಿಗೆ ಸೇರಿಸಬಹುದು. ಈ ಚಕ್ಕೆ ಮತ್ತು ಲವಂಗ ಹಾಕಿ ನಾವು ಪುಡಿ ಮಾಡಿಸೋಂಥ ಸಾಂಬಾರು ಪುಡಿನ ಗೊಜ್ಜಿಗೆ ಸೇರಿಸೋಂಥ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಬೇಡ, ನಮಗೆ ಇದು ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಆರಾಮಾಗಿ ಇದನ್ನ ಸ್ಕಿಪ್ ಮಾಡ್ಬೋದು. ಈಗ ಒಟ್ಟಾಗಿ ನಾವು 4 ಗುಂಪಿನ ಸಾಮಗ್ರಿಗಳನ್ನ ನೋಡಿದ್ವಿ. ಮೊದಲನೇ ಗುಂಪು ಖಾರಕ್ಕೆ, 2ನೇ ಗುಂಪು ಟೇಸ್ಟಿಗೆ, 3ನೇ ಗುಂಪು ತಿಕ್ನೆಸ್ಸಿಗೆ, 4ನೇ ಗುಂಪು ಎಕ್ಸ್ಟ್ರಾ ಫ್ಲೇವರು, ಅದು ಆಪ್ಷನ್ಗೋಸ್ಕರ. ಈಗ ಒಟ್ಟಾಗಿ 15 ಸಾಮಗ್ರಿಗಳನ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಲಿದ್ದರೆ ಈ ಸಾಮಗ್ರಿಗಳನ್ನ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ. ರೋಸ್ಟ್ ಮಾಡೋದು ತುಂಬಾ ಸುಲಭ ಆಗಿ ಹೋಗ್ಬಿಡುತ್ತೆ. 1 ರಿಂದ 2 ನಿಮಿಷದಲ್ಲಿ ಪ್ರತಿಯೊಂದು ಸಾಮಗ್ರಿಗಳನ್ನ ರೋಸ್ಟ್ ಮಾಡ್ಕೊಬಿಡ್ಬೋದು. ಇವತ್ತು ಮೊದಲು ನಾನು ಗುಂಟೂರು ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪ ತಳದ ಪಾತ್ರೆಯಲ್ಲಿ
ಮೀಡಿಯಮ್ ಫ್ಲೇಮಲ್ಲಿಂದ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಎಣ್ಣೆ ಹಾಕಿಬಿಟ್ರೆ ಪುಡಿ ನೈಸಾಗಿ ಬರೋದಿಲ್ಲ. ಹಾಗಾಗಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಎಲ್ಲಿವರೆಗೆ ಮಾಡಬೇಕು ಅಂದರೆ ಇದು ಲೈಟಾಗಿ ಮಾತ್ರ ಕಲರ್ ಚೇಂಜ್ ಆಗಬೇಕು. ಜಾಸ್ತಿ ಕಪ್ಪಾಗಿಬಿಟ್ರೆ ಸಾಂಬಾರು ಪುಡಿ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ತುಂಬಾ ಮುಖ್ಯ. ಸಾಂಬಾರು ಪುಡಿನಲ್ಲಿ ರುಚಿ ಎಷ್ಟು ಮುಖ್ಯನೋ ಕಲ್ಲರು ಸಹ ಅಷ್ಟೇ ಮುಖ್ಯ, ಜೊತೆಗೆ ಸುವಾಸನೆಯೂ ಕೂಡ. ಹಾಗಾಗಿ ಹದವಾಗಿ ಹುರಿಯೋದು ತುಂಬಾ ಮುಖ್ಯ. ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಂದಾಗ ಅದನ್ನು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹೇಳಿದ ಹಾಗೆ 1/4 kg ಗುಂಟೂರು ಮೆಣಸಿನ್ಕಾಯಿ, 1/4 kg ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನು ಕಪ್ಪಿನಲ್ಲಿ ಮೆಜರ್ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಎಣಿಸಿ ಇಟ್ಟಿದ್ದೀನಿ. 200 ಬ್ಯಾಡಗಿ ಮೆಣಸಿನ್ಕಾಯಿ, 200 ಗುಂಟೂರು ಮೆಣಸಿನ್ಕಾಯಿ ಇದೆ. ಇದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪದಾರ್ಥ ನಾನಿಲ್ಲಿ ಧನಿಯಾ ಬೀಜನ ಸೇರಿಸ್ತಾ ಇದ್ದೀನಿ. 1/2 kg ಧನಿಯಾ ಬೀಜ ಕಪ್ಪಿನ ಲೆಕ್ಕದಲ್ಲಿ 7 ಕಪ್ಪಿನಷ್ಟು ಬರ್ತಾ ಇದೆ. ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಅಂತಂದರೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಘಮ ಅಂತ ಸುವಾಸನೆ ಬರಬೇಕು. ಈ ರೀತಿ ಸಪ್ರೇಟಾಗಿ ಹುರಿದಂಥ ಪದಾರ್ಥಗಳನ್ನ ಸೇರಿಸಿ ಸಾಂಬಾರು ಪುಡಿ ಮಾಡಿದರೆ ಎಕ್ಸಲೆಂಟ್ ಸಾಂಬಾರು ಪುಡಿ ರೆಡಿ. ಅದನ್ನು ಉಪಯೋಗಿಸಿ ಸಾಂಬಾರು ಮಾಡಿದ್ರಂತೂ ಮನೆಯೆಲ್ಲ ಘಮ ಅಂತ ಸುವಾಸನೆಯಿಂದ ಕೂಡಿರುತ್ತೆ, ಅದು ಮಾತ್ರ ಗ್ಯಾರಂಟಿ. ಈಗ ನಾನು ಧನಿಯಾ ಬೀಜನೂ ಸಹ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಲೈಟಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಘಮ ಅಂತ ಸುವಾಸನೆ ಬಂದ ತಕ್ಷಣ ಆಫ್ ಮಾಡಿಬಿಟ್ಟು ಅದನ್ನು ಬೇರೆ ಪಾತ್ರೆಗೆ ಹಾಕಿ ನೆಕ್ಸ್ಟ್ ನಾನು ಜೀರಿಗೆನ ಸೇರಿಸ್ತಾ ಇದ್ದೀನಿ. 1/4 kg ಜೀರಿಗೆ ಕಪ್ಪಿನ ಲೆಕ್ಕದಲ್ಲಿ 2.5 ಕಪ್ಪಿನಷ್ಟು ಬರುತ್ತೆ. ಇದು 1/2 kg ಮೆಣಸಿನ್ಕಾಯಿ, 1/2 kg ಧನಿಯಾ ಬೀಜ, ಹಾಗೆಯೇ 1/4 kg ಜೀರಿಗೆ. ಇಷ್ಟು ಪದಾರ್ಥ ತುಂಬಾ ಮುಖ್ಯ. ಮಿಕ್ಕ ಪದಾರ್ಥಗಳನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಜೀರಿಗೆ ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ನಾನು ಕರಿಬೇವಿನ ಎಲೆಯನ್ನು ಸಹ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸಾಸಿವೆ ಹಾಗೆಯೇ ಮೆಂತ್ಯ ಕಾಳನ್ನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸಹ ಲೈಟಾಗಿ ನಾವು ಹುರ್ಕೊಳ್ಳೋಣ. ಇದು ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಘಮ ಅಂತ ಸುವಾಸನೆ ಬರಬೇಕು. ಅದಾದಮೇಲೆ ಇದನ್ನು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ನೆಕ್ಸ್ಟ್ ನಾವು ತಿಕ್ನೆಸ್ಸಿಗೆ ಅಂತ ಬೇಳೆಗಳನ್ನ ತೆಗೆದಿಟ್ಟಿದ್ವಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ. ಮೊದಲು ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದು ಅರ್ಧ ಆದಮೇಲೆ ನೆಕ್ಸ್ಟ್ ನಾನು ಹೆಸರು ಬೇಳೆನ ಹಾಕ್ತಾಯಿದ್ದೀನಿ, ಹಾಗೆಯೇ ಹುರುಗಡ್ಲೆನ ಸೇರಿಸ್ತಾ ಇದ್ದೀನಿ. ಹೆಸರು ಬೇಳೆ ಹುರುಗಡ್ಲೆ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನ ಕೊನೆಗೆ ಹಾಕಿಬಿಟ್ಟು ಈ ಬೇಳೆಗಳೆಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಜೊತೆಗೆ ನಾವಿಲ್ಲಿ ಎಕ್ಸ್ಟ್ರಾ ಫ್ಲೇವರಿಗೆ ಅಂತ ತೆಗೆದಿಟ್ಕೊಂಡ್ವಲ್ಲ ಚಕ್ಕೆ ಮತ್ತು ಲವಂಗನೂ ಹಾಕಿ ಅದನ್ನು ಸಹ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿದರೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಇದನ್ನು ನಾನು ಒಂದು ಕಪ್ಪಿಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ನೋಡಿ ಅರಿಶಿನ ಪುಡಿ, ಅದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಅದನ್ನ ಹುರಿದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ಆ ಅರಿಶಿನ ಪುಡಿನ ಈ ಬೇಳೆಗಳ ಮಧ್ಯದಲ್ಲಿ ಸೇರಿಸಿ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ಈ ಶಾಖದಲ್ಲೇ ಅರಿಶಿನ ಪುಡಿನ ಸ್ವಲ್ಪ ಲೈಟಾಗಿ ರೋಸ್ಟ್ ಆಗುತ್ತೆ. ಹೀಗೆ ಮಾಡಿದರೆ ಅರಿಶಿನ ಪುಡಿ ಕಲರ್ ಚೇಂಜ್ ಆಗೋಗೋದಿಲ್ಲ. ಡೈರೆಕ್ಟಾಗಿ ಹುರಿದ್ಬಿಟ್ರೆ ಕಲ್ಲರು ಕಪ್ಪಾಗಿ ಹೋಗ್ಬಿಡುತ್ತೆ. ಈಗ ಎಲ್ಲ ಸಾಮಗ್ರಿಗಳನ್ನು ಹುರಿದು ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲನೇ ಗುಂಪಿನಲ್ಲಿ ಕೆಂಪು ಮೆಣಸಿನ್ಕಾಯಿ, ಎರಡನೇ ಗುಂಪಿನಲ್ಲಿ ಟೇಸ್ಟಿಗೆ ಅಂತ ಧನಿಯಾ, ಜೀರಿಗೆ, ಮೆಂತ್ಯ, ಸಾಸಿವೆ, ಕರಿಬೇವಿನ ಎಲೆ, ಹಾಗೆಯೇ ಮೂರನೇ ಗುಂಪಿನಲ್ಲಿ ತಿಕ್ನೆಸ್ಸಿಗೆ ಅಂತ ಬಳಸಂತಹ ಪದಾರ್ಥಗಳು ಅದೇನು ಅಂದರೆ ಬೇಳೆಗಳು, ಜೊತೆಗೆ 4ನೇ ಗುಂಪಿನ ಚಕ್ಕೆ, ಲವಂಗ, ಅರಿಶಿನ ಪುಡಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೆಲ್ಲ ಚೆನ್ನಾಗಿ ಆರಿದ ಮೇಲೆ ಫ್ಲೋರ್ ಮಿಲ್ನಲ್ಲಿ ಕೊಟ್ಬಿಟ್ಟು ಇದನ್ನು ಚೆನ್ನಾಗಿ ನೈಸಾಗಿ ಪುಡಿ ಮಾಡಿಸಿಟ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ಎಲ್ಲನೂ ಚೆನ್ನಾಗಿ ಒಣಗಿಸಿ ರೋಸ್ಟ್ ಮಾಡಿರೋದ್ರಿಂದ ಇದನ್ನು 1 ವರ್ಷದವರೆಗೆ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಘಮ ಅನ್ನೋ ಕೆಂಪಗೆ ಇರೋವಂಥ ಈ ಸಾಂಬಾರು ಪುಡಿ ರೆಡಿ. ಕಲ್ಲರಂತೂ ಅದ್ಭುತವಾಗಿದೆ, ಸುವಾಸನೆ ಅಂತೂ ಘಮ ಅಂತ ಸುವಾಸನೆಯಿಂದ ಕೂಡಿದೆ. ಹಾಗೆಯೇ ಇದನ್ನು ಹಾಕಿ ಸಾಂಬಾರನ್ನ ಮಾಡಬಹುದು, ಗೊಜ್ಜನ್ನು ಮಾಡಬಹುದು, ಪಲ್ಯಗಳಿಗೆ ಉದಿಸ್ಬೋದು, ಎಕ್ಸಲೆಂಟಾಗಿ ಬರುತ್ತೆ. 15 ಸಾಮಗ್ರಿಗಳು 4 ಗುಂಪು. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವ ಸಾಮಗ್ರಿ ಯಾವುದಕ್ಕೆ ಹಾಕೋದು ಅಂತ ಅರ್ಥ ಆಗಿಬಿಟ್ರೆ ನಿಮ್ಮ ಮನೆಯವರ ರುಚಿಗೆ ತಕ್ಕಂತೆ ಸಾಂಬಾರು ಪುಡಿನ ನೀವೇ ಆರಾಮವಾಗಿ ರೆಡಿ ಮಾಡ್ಕೋಬಹುದು. ಸಾಮಗ್ರಿಗಳನ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ರುಚಿಯಾದಂಥ ಸಾಂಬಾರು ಪುಡಿ ಅತಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನಾವು ಫ್ಲೋರ್ ಮಿಲ್ನಲ್ಲಿ ಸಾಂಬಾರು ಪುಡಿ ಹಾಕಿದಾಗ ಲಾಸ್ಟಿಗೆ ನಾವು ಒಂದು 1/2 kg ಅಷ್ಟು ಅಕ್ಕಿನ ಹಾಕ್ತೀವಿ. ಯಾಕೆಂದರೆ ಆ ಫ್ಲೋರ್ ಮಿಲ್ನಲ್ಲಿ ಉಳಿದಿರೋಂಥ ಪುಡಿನೂ ಸಹ ಬಂದುಬಿಡುತ್ತೆ ಅಂತ. ಕೆಂಪಕ್ಕಿನ ಉಪಯೋಗಿಸಿ ಒಂದು ಅದ್ಭುತವಾದಂಥ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಮಾಡಿರೋಂಥ ಸಾಂಬಾರು ಪುಡಿ ಚೆನ್ನಾಗಿ ಸ್ಟೋರ್ ಆಗಬೇಕು ಅಂದರೆ, ಅದೇ ಕಲರ್ ಇರಬೇಕು, ಅದೇ ಸುವಾಸನೆಯಿಂದ ಕೂಡಿರಬೇಕು ಅಂದರೆ ಈ ರೀತಿ ಗಾಜಿನ ಬಾಟ್ಲಿಗೆ ಹಾಕಿಬಿಟ್ಟು ಮೇಲೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು ಟೈಟಾಗಿ ಮುಚ್ಚಿಟ್ರೆ ಹೊರಗಡೆನೆ ಆರಾಮಾಗಿ 1 ವರ್ಷ ಇದೇ ಕಲರ್ ಇರುತ್ತೆ, ಇದೇ ಸುವಾಸನೆಯಿಂದ ಕೂಡಿರುತ್ತೆ. ಅದು ಮಾತ್ರ ಗ್ಯಾರಂಟಿ. ನಿಮಗೆಲ್ಲ ಇವತ್ತಿನ ಸಾಂಬಾರು ಪುಡಿಯ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ನೋಡಿಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.